ಯೋಧ ಎನ್ನುವಂತಹ ಶ್ವಾನದ ಮೂಲಕವಾಗಿ ತಪಾಸಣೆಯನ್ನು ಕೂಡ ಮಾಡ್ತಿದ್ದಾರೆ. ಬಾಂಬ್ ಸಿಬ್ಬಂದಿ ಕೂಡ ಇಲ್ಲಿ ಅಲರ್ಟ್ ಅನ್ನ ಆಗಿರುವಂಥದ್ದು. ಆ ಮೂಲಕವಾಗಿ ಮೈಸೂರಿನ ನ್ಯಾಯಾಲಯದ ಸಂದರ್ಶನದ ಬಾಂಬ್ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಇರ್ಬೋದು, ಜೊತೆಗೆ ಚರ್ಚ್ಗಳ ವಾಹನಗಳೇನಿದೆ ಅವುಗಳನ್ನು ಕೂಡ ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು. ಸರ್, ಇವತ್ತು ಮತ್ತೊಮ್ಮೆ ಮೈಸೂರು ನ್ಯಾಯಾಲಯಕ್ಕೆ ಎಲ್ಲೋ ಒಂದು ಕಡೆ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಹುಸಿ ಬೆದರಿಕೆ ಕರೆ ಅಂತ ಹೇಳೋದು ಕೊನೆಗೆ ಅನಿಸಿದೆ, ಆದರೆ ಆತಂಕವಂತೂ ಎಲ್ಲರಲ್ಲೂ ಕಾಡಿತ್ತು. ಯಾಕೆ ಅಂದರೆ ಸರ್, ಹಿಂದೆ ಈಗ ನಾವು ತುಂಬ ಲೈಟಾಗಿ ತಗೊಳ್ಳೋಂಗೂ ಇಲ್ಲ. ಯಾಕೆ ಹಿಂದೆ ಇದೇ ರೈಲ್ವೆ ಗೇಟ್ನ ದಾಟುವಂಥ ರಸ್ತೆಯಲ್ಲಿ ಕೋರ್ಟ್ ಹಿಂಭಾಗದಂಥ ಶೌಚಾಲಯದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಗಿದ್ದು ನೋಡಿದ್ದೀರ. ಅದರ ತನಿಖೆ ಕೊನೆಗೆ ಅದು ಯಾರು ಮಾಡಿದ್ರು ಏನು ಅನ್ನೋದು ನಮಗೆ ಗೊತ್ತೇ ಆಗಲಿಲ್ಲ. ಹಿಂದೆ ಈಗ ಕೇವಲ 1.5 ತಿಂಗಳು 2 ತಿಂಗಳ ಹಿಂದೆ ಇದೇ ರೀತಿ ಒಂದು ಆಕ್ಸ್ ಕಾಲ್ ಬಂದಿತ್ತು. ಅವತ್ತು ಇಡೀ ದಿನ ಎಲ್ಲ ಕೋರ್ಟ್ಗಳನ್ನೂ ಬೈಕಾಟ್ ಮಾಡಿ, ಅಂದರೆ ಎಲ್ಲ ಹೊರಗುಳಿದು ಬಂದಂಥ ಎಲ್ಲ ಯಾರ್ಯಾರು ಕೋರ್ಟ್ಗೆ ಬಂದಿದ್ರು ಕಕ್ಷಿದಾರರು ಅವರೆಲ್ಲರೂ ತೊಂದರೆ ಅನುಭವಿಸಿ ಅವತ್ತು ಇಡೀ ಅವ್ಯವಸ್ಥೆ ಆಯಿತು. ಈಗ ಮತ್ತೊಮ್ಮೆ ಕೋರ್ಟಲ್ಲಿ ಈ ರೀತಿ ಆಕ್ಸ್ ಕಾಲ್ ಅಂದರೆ ಸರ್, ಈ ಆಕ್ಸ್ ಮೇಲ್ ಹಾಕುವಂಥವ್ರಿಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಅವ್ರು ಈ ಕೆಲಸ ಮಾಡ್ತಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಕೆಲಸನ ಮಾಡಬೇಕಾದಂಥದ್ರಲ್ಲಿ ನಾವೆಲ್ಲರೂ ಅಂದರೆ ಒಟ್ಟು ಸಿಸ್ಟಮ್ ಎಲ್ಲರೂ ಫೇಲ್ಯೂರ್ ಆಗಿದೆಯಾ ಅಂತ ನಾನೊಬ್ಬ ವಕೀಲನಾಗಿ ನನಗನ್ಸುತ್ತೆ. ಕಾರಣ ಇಷ್ಟೇ ಸರ್, ಏನಂದರೆ ಈ ಒಂದಷ್ಟು ಆಕ್ಸ್ ಕಾಲು ಮತ್ತು ಆಕ್ಸ್ ಇಮೇಲ್ ಹಾಕ್ದಂಥವ್ರು ಒಂದಷ್ಟು ಜನ ಕಂಬಿ ಹಿಂದೆ ಹೋದರೆ ಇಲ್ಲಪ್ಪ ಇಂದಾದದ್ದು ತುಂಬ ಬೇಗ ಟ್ರೇಸ್ ಔಟ್ ಮಾಡ್ತಾರೆ. ಈ ಟ್ರೇಸ್ ಔಟ್ ಮಾಡಿದಾಗ ನಾವು ಅದನ್ನು ಅನುಭವಿಸ್ಬೇಕಾಗುತ್ತೆ, ಕಾನೂನಿನ ಸುಳಿಗೆ ಸಿಗಾಕೋಬೇಕಾಗುತ್ತೆ ಅನ್ನೋದು ಗೊತ್ತಾದರೆ ಆಟೋಮೆಟಿಕ್ಕಾಗಿ ಈ ಥರದ್ದೆಲ್ಲ ಕಡಿಮೆ ಆಗುತ್ತೆ ಅನಿಸುತ್ತೆ. ಲಾಸ್ಟ್ ಟೈಮು ಒಟ್ಟು ಸೇರಿ ದೇಶಾದ್ಯಂತ 100 ಈ ರೀತಿ ಮಾಡಿದಂಥವನು ಕೊನೆಗೆ ಹರಿಯಾಣ ಪೊಲೀಸೇನೋ ಅದನ್ನು ಭೇದಿಸುವಂಥ ಕೆಲಸ ಆಯಿತು. ಆದರೆ ಈಗ ಮೈಸೂರು ಇವತ್ತು ಮತ್ತೊಮ್ಮೆ ಆತಂಕ ಆಯಿತು. ಸುಮಾರು 1-1.5 ಟೈಮು ಎಲ್ಲ ಬಾಂಬ್ ತಪಾಸಣಾ ಪೊಲೀಸ್ನವರು ಎಲ್ಲರೂ ಬಂದು ಲಕ್ಷ್ಮೀಪುರಂ ಠಾಣೆಯಿಂದ ಬಂದಂಥ ಸಿಬ್ಬಂದಿ ವರ್ಗದವ್ರು ಎಲ್ಲ ಚೆಕ್ ಮಾಡಿದ್ದಾರೆ. ಮತ್ತು ಸರ್, ನನಗನ್ಸಿದ್ದು ಪೊಲೀಸ್ ಇಲಾಖೆಗೆ ಕರ್ತವ್ಯಕ್ಕೆ ಹೊರೆ ಆಗ್ತಾಯಿದೆ ಅನಿಸುತ್ತೆ ಸರ್. ಯಾವ ರೀತಿ ಹೊರೆ ಆಗ್ತಾಯಿದೆ ಅಂದರೆ ಅವ್ರಿಗೆ ಸ್ಟಾಫು ಕಡಿಮೆ ಇದ್ದಾರೆ ಅನಿಸುತ್ತೆ. ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತಿನ ಕಾಲಘಟ್ಟಕ್ಕೆ ಬೇಕಾಗಿರುವಂಥ ಇಂಟೆಲಿಜೆನ್ಸು ಮತ್ತು ಬೇರೆ ಬೇರೆ ವಿಭಾಗಗಳೇನಿದೆ ಅದಕ್ಕೆ ಸ್ಟಾಫ್ ಇಲ್ಲ ಅನಿಸುತ್ತೆ ಸರ್. ನೋಡಿ, ಇಲ್ಲಿ ನಮ್ಮಲ್ಲಿ ಪ್ರತಿದಿನ ಮೆಟಲ್ ಡಿಟೆಕ್ಟರ್ ಹಾಕಿರ್ತಾರೆ. ಅದು ನಾಮಕಾವಾಸ್ತೆ ಮೆಟಲ್ ಡಿಟೆಕ್ಟರ್ ಆಗಿಬಿಟ್ಟಿರುತ್ತೆ. ಯಾಕೆಂದರೆ ಒಬ್ಬರು ಪೊಲೀಸ್ ಇರ್ತಾರೆ, ಅವರು ಕಾರ್ನ ನೋಡ್ಕೋಬೇಕು ಮತ್ತು ಇನ್ನೊಬ್ಬರು ಮೆಟಲ್ ಡಿಟೆಕ್ಟರ್ ನೋಡ್ಕೋಬೇಕು. ಈಗ ಹೆಚ್ಚಿನ ಸ್ಟಾಫ್ ಹಾಕೋಕ್ಕೆ ಸ್ಟಾಫ್ ಇಲ್ಲ. ಈ ರೀತಿ ಇದನ್ನೆಲ್ಲವೂ ಒಂದಷ್ಟು ಒಬ್ರಿಗೊಬ್ಬರು ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಮಾಡಿಕೊಂಡು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿಂದ ಹಿಡಿದು ಎಲ್ಲ ಡಿಪಾರ್ಟ್ಮೆಂಟು ಕೋಆರ್ಡಿನೇಷನ್ ಮಾಡಿದ್ರೆ ಸರ್ ಈ ರೀತಿ ಆಕ್ಸ್ ಕಾಲ್ಗಳು ತಪ್ಪುತ್ತೆ, ಒಂದು ಭಯ ಬರುತ್ತೆ. ಈಗ ಹೆಂಗಾಗುತ್ತೆ ಅಂದರೆ ತೋಳ ಕತೆ ಆಗ್ಬಿಟ್ಟು ಒಂದಿನ ನಿಜವಾಗ್ಲೂ ಬಾಂಬ್ ಬಿದ್ದುಬಿಟ್ಟು ಅವತ್ತು ಜನ ನಾವು ಮೈ ಮರೆತುಬಿಟ್ರೆ ಸಾವು ನೋವುಗಳಾದರೆ ಹೆಚ್ಚು ಕಮ್ಮಿ ಆದರೆ ಯಾರು ಸರ್ ಹೊಣೆ? ಇವತ್ತು ಅಕಸ್ಮಾತ್ ಆಕ್ಸ್ ಕಾಲ್ಗೆ ನಾವು ಮನ್ನಣೆ ಕೊಟ್ಟು ತಪ್ಪರು ಅದಕ್ಕೆ ಆತಂಕಗೊಂಡು ಎಲ್ಲರನ್ನೂ ಮನೆಗೆ ಕಳಿಸಿದ್ರೆ ಇವತ್ತು ಎಷ್ಟು ಸಾವಿರಾರು ಕೇಸ್ಗಳು ಇವತ್ತಿನ ದಿನ ಅವ್ರಿಗೆ ವ್ಯತ್ಯಾಸ ಆಗಿರೋದು. ಆತಂಕ ಒಳಗಿರೋ ಸ್ಟಾಫಿಂದ ಹಿಡಿದು ಕೋರ್ಟ್ ಅಂತಂದರೆ ಒಬ್ಬರು ಇಬ್ಬರು ಇರಲ್ಲ, ಸಾವಿರಾರು ಜನ ಇರ್ತಾರೆ, ಸಾಕಷ್ಟು ಜನ ನ್ಯಾಯಾಧೀಶರು ಇರ್ತಾರೆ, ಎಲ್ಲ ಹಿರಿಯ ವಕೀಲರುಗಳಿರ್ತಾರೆ, ಪೊಲೀಸ್ ಸಿಬ್ಬಂದಿಗಳಿರ್ತಾರೆ, ಬೇರೆ ಬೇರೆ ಸರ್ಕಾರಿ ಸಿಬ್ಬಂದಿಗಳು ಅವರು ಸಾಕ್ಷಿ ನುಡಿಯೋಕ್ಕೆ ಬಂದಿರ್ತಾರೆ, ಸಾರ್ವಜನಿಕರಿರ್ತಾರೆ. ಇವರೆಲ್ಲರಿಗೂ ಈ ತೊಂದರೆ. ನಾನು ಹೇಳೋದು ಅಂದರೆ ಇದು ಮೂಲದಲ್ಲೇ ಈ ರೀತಿ ಮೇಲ್ ಎಲ್ಲಿಂದ ಬರುತ್ತೆ ಅನ್ನೋದನ್ನ ಆದಷ್ಟು ಬೇಗ ಟ್ರೇಸ್ ಔಟ್ ಆಗಬೇಕು ಸರ್. ನಾವೆಲ್ಲ ಒಂದು ಕಡೆ ಇವತ್ತು ಹಿಂಗೆ ಚೆಕ್ ಮಾಡ್ತಾರೆ, ಅದಾದಮೇಲೆ ಟ್ರೇಸ್ ಔಟ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗ್ತಿದ್ದೀವಿ ಅಂತ ಅನಿಸುತ್ತೆ ಸರ್ ನನಗೆ. ಮೈಸೂರು ಅಂದರೆ ತುಂಬ ಅಪಾಯ ಒಂದು ಥ್ರೆಟ್ ಇದೆಯಲ್ಲ. ಸರ್, ಈ ರೀತಿ ಏನಾಗ್ಬಿಡುತ್ತೆ ನೋಡಿ ಸರ್, ಮಾಧ್ಯಮದವರು ಬೇಕೋ ಬೇಡವೋ ಈ ಸುದ್ದಿಗಳನ್ನ ಸಾರ್ವಜನಿಕರು ತಲುಪಿಸ್ಬೇಕು. ಇದರಿಂದ ಪ್ಲಸ್ಸು ಮೈನಸ್ಸು ಎರಡೂ ಇರುತ್ತೆ. ಒಂದು ರೀತಿ ಮಾಹಿತಿ ಕೊಟ್ಟು ಆ ಹುಷಾರಾಗಿರಿ ಅನ್ನೋದನ್ನ ಕೊಟ್ಟರೆ ಇನ್ನೊಂದಷ್ಟು ಜನ ಆತಂಕಗೊಂಡು ಮೈಸೂರು ಕಡೆಗೆ ಬರದೇನೂ ಇರ್ಬೋದು. ಟೂರಿಸ್ಟು ಈಗ ನಮ್ಮದು ಹೇಳಿ ಕೇಳಿ ಸಾಂಸ್ಕೃತಿಕ ನಗರಿ, ಚಾಮುಂಡಿ ಬೆಟ್ಟ, KRS, ಅರಮನೆ ಮತ್ತು ಇನ್ನೂ ಅನೇಕ ಪ್ರವಾಸಿ ತಾಣಗಳಿದೆ ಇಲ್ಲಿ. ಮೈಸೂರು ಇವತ್ತು ನಡೀತಾ ಇರೋದೇನೆ, ಇವತ್ತು ಮೈಸೂರಿನ ಅನೇಕ ವಸತಿ ಗೃಹಗಳಿರ್ಬೋದು, ಹೋಟೆಲ್ಗಳಿರ್ಬೋದು, ಇದೆಲ್ಲರೂ ನಡೀತಾ ಇರೋದೇ ಪ್ರವಾಸಿಗರಿಂದ. ಒಟ್ಟು ಪ್ರವಾಸಿಗರು ಕಡಿಮೆ ಆಗಬೇಕು ಅಂತ ಏನಾದ್ರು ರೀತಿ ದುಷ್ಕರ್ಮಿಗಳು ಷಡ್ಯಂತ್ರ ಮಾಡ್ತಿದ್ದಾರಾ ಗೊತ್ತಿಲ್ಲ. ಬಟ್ ಇದು ತನಿಖೆ ಆದಷ್ಟು ಬೇಗ ಆಗಬೇಕು ಸರ್. ಯಾರು ಯಾವಾಗಲೂ ಬಿಡು ಏನು ಇವತ್ತು ಬಾಂಬ್ ಇರಲಿಲ್ವಲ್ಲ ಅಂದ್ಬಿಟ್ಟು ದಯಮಾಡಿ ಪೊಲೀಸ್ ಇಲಾಖೆ ಮೈ ಮರೆಯುವಂಥ ಕೆಲಸ ಆಗಬಾರ್ದು. ಇನ್ನು ಯಾರು ಈ ರೀತಿ ಸುಳ್ಳು ಮೇಲ್ ಕಳಿಸಿರ್ತಾರೆ ಅವನ್ನ ಟ್ರೇಸ್ ಔಟ್ ಮಾಡಿ ಕಂಬಿ ಇದೆ ಕಳಿಸಿದ್ರೆ ಇನ್ನೊಬ್ಬ ಕಳಿಸೋದಕ್ಕೆ ಮೇಲ್ ಕಳಿಸೋದಕ್ಕೆ ಯೋಚನೆ ಮಾಡ್ತಾನೆ ಸರ್.
ಇಲ್ಲದ್ರೆ ಪ್ರತಿ ಸರಿ ಈ ಥರ ಆತಂಕಗೊಳ್ತಾ ಇರುತ್ತೆ. ವಕೀಲರುಗಳೆಲ್ಲರೂ ನಾವು ಅಯ್ಯೋ ಬೇಡಿ ಪ್ರಾಣಕ್ಕಿಂತ ಹೆಚ್ಚ ಅಂದ್ಬಿಟ್ಟು ನಾವು ಹೊರಗಡೆ ಬರ್ತೀವಿ. ನ್ಯಾಯಾಧೀಶರು ಆ ರೀತಿ ತೀರ್ಮಾನಗಳು ಮಾಡ್ತಾರೆ, ಇಲ್ಲಪ್ಪ ಏನಪ್ಪ ಹೆಚ್ಚು ಕಮ್ಮಿ ಆದರೆ ಹಿಂಗೆ ಅಂತ. ಆಮೇಲೆ 2-3 ಸರಿ ಈ ಥರ ಆಕ್ಸ್ಬತ್ತು ಅಂತ ಏನಾದ್ರು ಒಂದು ಸರಿ ಮೈ ಮರ್ತು ನಿಜವಾಗ್ಲೂ ಬಾಂಬ್ ಬಿದ್ದುಬಿಟ್ರೆ ಏನು ಮಾಡೋದು ಸರ್? ಸೊ ದಯಮಾಡಿ ಆ ರೀತಿ ಮೈಸೂರನ್ನ ಒಂದು ರೀತಿ ಕೆಟ್ಟ ಹೆಸರು ತರೋದಕ್ಕೆ ಏನಾದ್ರು ಪ್ರಯತ್ನ ಮಾಡ್ತಿದ್ದಾರೆ. ನಿಜವಾಗ್ಲೂ ಯಾರು ಈ ಆಕ್ಸ್ ಕಾಲ್ ಕೊಟ್ಟಿರ್ತಾನೆ ಅವನ ಹಿನ್ನೆಲೆ ಏನು, ಅವನ ಎಲ್ಲಿಂದ ಕೂತ್ಕೊಂಡು ಈ ಥರ ಮೇಲ್ ಮಾಡ್ತಿದ್ದಾನೆ, ಯಾಕೆ ಪದೇ ಪದೇ ಮೈಸೂರಿನ ನ್ಯಾಯಾಲಯ ಈ ಥರ ಮಾಡ್ತಿದ್ದಾನೆ ನೋಡಿ ಸರ್. ಸೀರೀಸು ಉಡುಪಿ, ಮಡಿಕೇರಿ ಇದೊಂಥರ ಮಕ್ಕಳ ಆಟ ಆಗಿಬಿಟ್ಟಿದೆ. ಮಕ್ಕಳ ಆಟ, ಸುಮ್ಮನೆ ಬಾಂಬ್ ಹಾಕ್ಸಿದೆ ಅಂತ ಕಳಿಸೋದು, ಆರಾಮಾಗಿ ಕೂತ್ಕೊಳ್ಳೋದು. ಇಲ್ಲಿ ಬಂದು ಪೊಲೀಸ್ನವರು ಅದಕ್ಕೆ ಸಂಬಂಧಪಟ್ಟಂಥ ಅಷ್ಟು ಸಿಬ್ಬಂದಿಗಳು ತಲೆ ಕೆಡಿಸ್ಕೊಂಡು ಅರ್ಧ ದಿನ 1 ದಿನ ಅದಕ್ಕೆ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋ ಅಂಥದ್ದು. ಈ ಕೆಲಸ ನಿಲ್ಲಬೇಕು ಸರ್.